Hello everyone, welcome back to my channel after a long time. Almost I think one and a half month ಆಯ್ತು ಅನ್ಸುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಈವನ್ ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಲ್ಲ. ಅವಾಗವಾಗ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ, ಬ್ರೇಕ್ ತೊಗೊಂಡೆ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಹೋಗ್ತಾ ಹೇಳ್ತೀನಿ ಯಾಕೆ ಏನು ಅಂತ. ಇವಾಗ ನಾವು ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ನಾವಿವಾಗ ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂದರೆ ಶ್ರೇಯಸ್ ಅವರ PTM ಅಲ್ವಾ ಶ್ರೇಯಸ್? ಆರ್ ಯು ರೆಡಿ? ರೆಡಿ? ಮ್ಯಾಮ್ ಹತ್ರ ಕಂಪ್ಲೇಂಟ್ ಹೇಳೋಕ್ಕೆಲ್ಲ ರೆಡಿ? ಹೇಳ್ಬೇಕಾ ಹೇಳ್ಬಾರ್ದಾ? ಯಾಕೆ ಹೇಳ್ಬಾರ್ದು? ನೀನು ತಪ್ಪು ಮಾಡಿದ್ಯಲ್ವಾ, ಕಂಪ್ಲೇಂಟ್ ಹೇಳಬೇಕಲ್ವಾ? ಸೊ ಇವಾಗ ರೆಡಿಯಾಗಿದ್ದೀವಿ, ಹೋಗಿ PTM ಮುಗಿಸ್ಕೊಂಡು ಬರಬೇಕು. ಜೊತೆಗೆ ಅವ್ರದ್ದು ಲೈಕ್ ಇವಾಗ ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಅವ್ರ ಸ್ಕೂಲಲ್ಲಿ ದಸರಾದು ಗೊಂಬೆ ಉತ್ಸವ ಅಂತ ಲೈಕ್ ಆ ಥರ ಏನೋ ಮಾಡ್ತಾಯಿದ್ದಾರೆ ವಿತ್ PTM. ಸೊ ಅದನ್ನೆಲ್ಲ ಹೋಗೋಣ, ಇವಾಗ ನೋಡಿಕೊಂಡು ಬರೋಣ. ವಿಡಿಯೋಸ್ ಎಲ್ಲ ಯಾಕೆ ಮಾಡ್ತಿರಲಿಲ್ಲ, ಏನು ಯಾಕೆ ಬ್ರೇಕ್ ತೊಗೊಂಡೆ ಅಂತ ಖಂಡಿತ ಈ ವಿಡಿಯೋದಲ್ಲಿ ನೋಡ್ತಾ ಇರಿ, ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಹೇಗೋಗುತ್ತೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಆಫ್ಟರ್ ತುಂಬ ದಿನ ಆಯ್ತಲ್ವಾ. ಸೊ ಲೆಟ್ ಸ್ಟಾರ್ಟ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಈ ವಿಡಿಯೋ ಹೇಗೆಲ್ಲ ಹೋಗುತ್ತೆ ಗೊತ್ತಿಲ್ಲ. ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ.
ಇವಾಗ ಶ್ರೇಯಸ್ದು ಪಿ ಟಿ ಎಮ್ ಮುಗಿಸ್ಕೊಂಡು ದಸರಾದು ಅದೆಲ್ಲ ನೋಡಿದ್ರಲ್ಲ, ಒಂಥರ ಚೆನ್ನಾಗಿತ್ತು. ಏನಂದರೆ ಅವರೇ ಪ್ಲ್ಯಾನ್ಸ್ನೆಲ್ಲ ಬೆಳೆಸಿ ಆ ಥರ ಎಲ್ಲ ಒಂದು ಥೀಮ್ ಇಟ್ಕೊಂಡು ಕೃಷ್ಣಂದು ಓಕೆ ಸಾರಿ ಕಾಲ್ ಬಂತು. ಸೊ ಕೃಷ್ಣನ ಥೀಮಲ್ಲಿ ಅವರು ಬೊಂಬೆನ ಕೂರಿಸಿರೋದು ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಥೀಮು. ಓಕೆ, ಅದಾದಮೇಲೆ ಶ್ರೇಯಸ್ದು ಆ್ಯಕ್ಟಿವಿಟಿ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಮನೆಗೆ ಬಂದು ಆಲ್ರೆಡಿ ಐ ಸ್ಟಾರ್ಟೆಡ್ ಮೈ ವರ್ಕ್. ಹಾಗೆ ಯಾಕೆ ವಿಡಿಯೋ ಮಾಡಿರಲಿಲ್ಲ ಇಷ್ಟು ದಿನ ಅದೆಲ್ಲ ನಿಮ್ಮ ಜೊತೆ ಹೇಳಬೇಕಲ್ವ. ಸೊ ಏನಂದರೆ ನಿಮಗೆಲ್ಲ ಹೋಪ್ ಗೊತ್ತು ಅಂದ್ಕೊತೀನಿ, ಆ್ಯಸ್ ನಾನು ವರ್ಕ್ ಮಾಡ್ತಿರೋದು ಆ್ಯಸ್ ಅ ಆಡಿಟ್ ಕನ್ಸಲ್ಟೆಂಟ್, ಅಕೌಂಟೆಂಟ್, ಆ ಬೇಸ್ಡ್ ವರ್ಕಲ್ಲಿ ನಾನು ವರ್ಕ್ ಮಾಡ್ತಿದ್ದು. ಬಿಕಾಸ್ ನಮ್ಮದು CA ಇಂಟರ್ನ್ ಆಗಿದೆ, ಸೊ ನಾನು ಆ ಬೇಸ್ಡಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ಇಷ್ಟು ದಿನ ನನ್ನ ವರ್ಕ್ ತುಂಬ ಇತ್ತು, ತುಂಬ ಅಂದರೆ ತುಂಬ. ಐ ಆಮ್ ನಾಟ್ ಅಟ್ ಆಲ್ ಫ್ರೀ, ಅಷ್ಟು ಕೆಲಸ ಇರ್ತಾಯಿತ್ತು. ಬಿಕಾಸ್ ಹೋಪ್ಫುಲಿ ಎಲ್ಲರಿಗೂ ಗೊತ್ತು ಅಂದ್ಕೊತೀನಿ, ಇವಾಗ ಆಲ್ಮೋಸ್ಟ್ ಈಗ ಸೆಪ್ಟೆಂಬರ್ 15th ಇನ್ಕಮ್ ಟ್ಯಾಕ್ಸ್ ಪೀಕಲ್ಲಿತ್ತು, ಪೀಕ್ ಟೈಮ್, ಡ್ಯೂ ಡೇಟ್ ಕೂಡ ಇತ್ತು. ಸೊ ನಾನು ಅದರಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಸೊ ವೀಡಿಯೋಸ್ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ವರ್ಕ್ ಪ್ರೆಷರಿಂದ ನಾನು ವೀಡಿಯೋಸ್ ಮಾಡ್ತಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ತುಂಬ ವಿಷಯಗಳು ಕೂಡ ನಡೀತಾ ಇತ್ತು ಮನೆಯಲ್ಲಿ ಅದೆಲ್ಲ. ಸೊ ವೆರಿ ಸೂನ್ ಅದ್ರ ಬಗ್ಗೆ ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಏನದು ಏನು ಅಂತ ಎಲ್ಲ. ಸೊ ನೋಡೋಣ ಆ ವಿಷಯ ಏನಿರ್ಬೋದು ಅಂತ. ಇಟ್ಸ್ ಅ ಗುಡ್, ಓಕೆನಾ, ಗುಡ್ ಥಿಂಗೆ. ಸೊ ಗುಡ್ ಥಿಂಗ್ ಆಗಿರೋದ್ರೆ ನೋಡೋಣ, ಗೆಸ್ ಮಾಡಿ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇದು ರೀಸನ್ ನಾನು ವೀಡಿಯೋಸ್ ಮಾಡದೇ ಇರೋದಕ್ಕೆ ಕಾರಣ. ಆ್ಯಂಡ್ ಇವಾಗ ನನ್ನ ವರ್ಕ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ವರ್ಕ್ ನಾವು. ವರ್ಕ್ ಕೆಲಸ ಮಾಡ್ತಾ ನೋಡಿ, ಇಲ್ಲಿ ಶ್ರೇಯಸ್ ಅವರು TV ನೋಡ್ತಾ ತಿಂತಾ ಕೂತಿದ್ದಾರೆ. ಸೊ ಇವಾಗ ಬೇಗ ಬೇಗ ನಾನು ಕೆಲಸ ಮುಗಿಸ್ಬೇಕು. ಲೆಟ್ ಸ್ಟಾರ್ಟ್ ಮೈ ವರ್ಕ್ ಆ್ಯಂಡ್ ಕಂಟಿನ್ಯೂ ದ ವಿಡಿಯೋ. ಓಕೆ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೆಕ್ಸ್ಟ್ ಡೇ ಮೀನ್ಸ್ ಸಂಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಈ ಮಂತಲ್ಲಿ ಶ್ರೇಯಸ್ದು ಬರ್ಡೇ ಇದೆ, ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಅಮ್ಮನ ಮನೇಲಿ ಪಕ್ಷದ ಪೂಜೆ ಕೂಡ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಇವಾಗ ವಿಡಿಯೋ ಕಂಟಿನ್ಯೂಷನ್ ಪೂರ್ತಿ ಅದೇ ಇರುತ್ತೆ. ಅಮ್ಮನ ಮನೆಗೆ ಹೋಗೋದು, ಪಕ್ಷದ್ದು ಏನೇನಿರುತ್ತೆ ಏನೋ ಎಲ್ಲ, ಜೊತೆಗೆ ಫಸ್ಟ್ ಶಾಪಿಂಗ್ ಹೋಗ್ತೀವಿ. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತ ಹೋಗ್ತಾ ತೋರಿಸ್ತೀನಿ. ಸೊ ಕಮನಿ, ಇವಾಗ ರೆಡಿ ಆಗಿದ್ದೀನಿ, ಹೊಟ್ಟೆ ಹಸಿತೈತೆ, ಅದಕ್ಕೆ ನೋಡಿ ಸೀಬೆಹಣ್ಣು ತಿನ್ಕೊಂಡು ಹಂಗೆ ಹೋಗೋಣ. ಬನ್ನಿ ಹೊರಡೋಣ.